ಬಿಜೆಪಿ ಗವರ್ಮೆಂಟ್ ಹೇಳ್ತಿರೋದು ಅದನ್ನೇ, ಆಲ್ ಆರ್ ಶುಡ್ ಬಿ ಟ್ರೀಟೆಡ್ ಈಕ್ವಲಿ ಅನ್ನೋ ರೀಸನ್ ಗೆ ನಾವು ಇದನ್ನ ತರ್ತಾ ಇರೋದು ಅಂತ ಹೇಳ್ತಾ ಇದ್ದೀವಿ. ನಾವು ಇಟ್ಸ್ ಬಿಕಾಸ್ ಒಂದೇ ಬೆಂಚ್ ಅಲ್ಲಿ ಕೂತ್ಕೊಳ್ಳುವವರು ಒಂದೇ ಬೆಂಚ್ ಅಲ್ಲಿ ಇಲ್ಲೇ ಬಂದು ಬಿಜೆಪಿಯ ಪ್ರತಿಯೊಂದು ಕೋಮುವಾದವನ್ನ ಅಪ್ಪರ್ ಕ್ಲಾಸ್ ಹೆಜಮನಿಯನ್ನ ಹುಟ್ಟಿ ವಿರೋಧಿಸಿದ್ದೇವೆ. ಆದರೆ ಒಂದ್ ನಿಮಿಷ ಅದರ ನೀವು ಮಾತಾಡಿದ್ರೆ ಹೇಳ್ತೀನಿ ಕೇಳಿ. ಆದರೆ ಈ ಲಾ ಇದೆಯಲ್ಲ, ಕೇಳಿ ನೋಡಿ, ನಾವು ಇದನ್ನ ಲೆಟ್ಸ್ ರಿಸ್ಟ್ರಿಕ್ಟ್ ಓನ್ಲಿ ಟು ದ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ಸ್ಟೂಡೆಂಟ್ಸ್, ವಿದ್ಯಾರ್ಥಿಗಳಿಗೆ ಮಾತ್ರ ಪರ್ಟಿಕ್ಯುಲರ್ ಆಗಿ ಮಾತಾಡೋಣ ನಾವು. ಯಾಕೆಂದ್ರೆ ನೀವು ಅದರಿಂದ ಇನ್ನೊಂಚೂರು ಆಚೆ ಹೋದ್ರೆ ಮತ್ತೆ ಅದು ಬೇರೆ ಪೊಲಿಟಿಸೈಸ್ ಡಿಸ್ಕಷನ್ ಆಗುತ್ತೆ. ನೀವು ಇದು ಭಾರತ ಇದೆ, ಭಾರತ ಜಾತಿಗಳ ದೇಶ, ಭಾರತದ ಎಲ್ಲಾ ಸಮಸ್ಯೆಗಳು ಮತ್ತೆ ಜಾತಿಗಳ ದೇಶ, ಭಾರತ ಜಾತಿಗಳ ದೇಶ, ಭಾರತದ ದೇಶ ಅಲ್ಲ, ಹಂಗಾದ್ರೆ ಜಾತ್ಯತೀತ ದೇಶ ಆಗ್ಬೇಕು. ಭಾರತ ಜಾತಿಗಳಿಂದ ಕೂಡಿರುವಂತ ದೇಶ, ಭಾರತದ ಎಲ್ಲಾ ಸಮಸ್ಯೆಗಳ ಮೂಲವೇ ಜಾತಿ. ನೀವು ಹೇಳಿದ್ರೆ ಅಲ್ಲಿ ಜಾತಿನೇ ಸಿಗೋದು ಅಲ್ಲಿ. ಸೊ ಆ ಕೇಳಿ ಆ ಜಾತಿಯ ಯಾವಾಗ ಕ್ಯಾಶ್ಲೆಸ್ ಜೀವನ ಮಾಡ್ತೀರಾ ನೀವು ಅಂತ ಅನ್ಬಿಟ್ಟು ಆನರಬಲ್ ಸುಪ್ರೀಂ ಕೋರ್ಟ್ ಕ್ಯಾಶ್ಲೆಸ್ ಸಮಾಜ ಕಟ್ಟಬೇಕಂದ್ರೆ ನೀವು ಕಾಸ್ಟ್ ಅನ್ನೇ ಕಟ್ಟಬೇಕು, ಕಾಸ್ಟ್ ಗಳನ್ನ ಬೆಸಿಬೇಕು, ಆವಾಗ ಸಾಧ್ಯ. ಕಾಸ್ಟ್ ಬೆಳೆಸಲಿಕ್ಕೆ ಯಾವಾಗ ಸಾಧ್ಯ? ನೀವು ಹೇಳಿ, ಎಲ್ಲರೂ ಸಮಾನತೆ ಬಂದಾಗ, ಎಲ್ಲರೂ ಎಜುಕೇಟೆಡ್ ಆದಾಗ, ಎಲ್ಲರಿಗೂ ಎಜುಕೇಶನ್ ಬರೋ ಕಾರಣಕ್ಕೋಸ್ಕರ, ಎಲ್ಲರಿಗೂ ಎಜುಕೇಶನ್ ಸಮಾನ ಅವಕಾಶ ಕಾರಣಕ್ಕೋಸ್ಕರ ಈ ಅವಕಾಶ, ಈ ಕಾನೂನು. ಸರಿ, ನಾನು ಒಂದು ಪ್ರಶ್ನೆ, ಭಾರತದಂತಹ ದೇಶದಲ್ಲಿ ಈ ಜಾತ್ಯತೀತ ಅನ್ನೋ ಕಾನ್ಸೆಪ್ಟ್ ಅನ್ನ ರಿಯಾಲಿಟಿಗೆ ತರೋಕೆ ಸಾಧ್ಯನಾ? ಯಾಕಂದ್ರೆ ನೀವು ಅಹಿಂದ ಅಂತ ಕರೀತಿರಲ್ಲ, ಈಗ ಅಹಿಂದ ಮುಖಂಡರು, ಈ ಅಹಿಂದದಲ್ಲಿ ಎಲ್ಲ ಜಾತಿಯವರು ಬಂದ್ರೆ ಅಹಿಂದದ ಒಳ್ಳೆ ಪ್ರಶ್ನೆ ನಿಮ್ದು. ಅಹಿಂದ ಒಂದು ಕರ್ನಾಟಕದ ಒಂದು 75% ಇರುವಂತ ಜಾತಿಗಳ ಒಕ್ಕೂಟ, ಒಂದು ಸಮೂಹ. ಅದೊಂದು ಕೇವಲ ಅವರ ಸಮಸ್ಯೆಗಳ ಪರಿಹಾರಕ್ಕೆ, ಅವರ ಸಮಸ್ಯೆಯ ಚರ್ಚೆಗಳಿಗೆ ಹುಟ್ಟುಕೊಂಡಿರುವಂಥ ವೇದಿಕೆ. ಆದರೆ ಅದೊಂದು ವೇದಿಕೆಯಾಗಿ ಒಂದು ರಾಜಕೀಯ ಪಕ್ಷವಾಗಿ ಅಥವಾ ರಾಜಕೀಯ ಸ್ಥಾನಮಾನವನ್ನು ಪಡೆದಾಗ ಈ ಅಹಿಂದದಲ್ಲಿ ಎಲ್ಲರಿಗೂ ಅವಕಾಶಗಳಿದೆ. ಯಾಕೆ ಅಂತ ಹೇಳ್ತಾ ಇದೀನಿ, ಇವತ್ತಿನ ಕಾಂಗ್ರೆಸ್ನ ಅಹಿಂದ ಸರ್ಕಾರದ ಕೆಲವೊಂದು ಅಂಕಿಅಂಶಗಳನ್ನು ಕೊಡ್ತಿದ್ದಾರೆ. ಈ ಅಂಕಿಅಂಶಗಳು ಇಂಪಾರ್ಟೆಂಟ್. ತುಂಬಾ ಜನ ಅಹಿಂದವನ್ನ ಟೀಕಿಸ್ತಾ ಅದೊಂದು ಜಾತಿಗೆ ಸೀಮಿತ ಅಂತ ಅನ್ಬಿಟ್ಟು, ಕುರುಬರಿಗೆ ಸೀಮಿತ ಅಂತ ಅನ್ಬಿಟ್ಟು ತುಂಬಾ ಜನರು ಹೇಳಿದ್ದನ್ನು ನಾನು ಕೇಳಿದ್ದೇನೆ. ಕೆಲವೊಂದು ಸಿದ್ದರಾಮಯ್ಯವ್ರನ್ನ ಈ ರೀತಿಯಾಗಿ ವಿರೋಧಿಸೋದನ್ನು ನೋಡಿದ್ದೇನೆ. ಆದರೆ ಅಹಿಂದ ಕಾಂಗ್ರೆಸ್ ಇವತ್ತು ಮುಖ್ಯಮಂತ್ರಿಗಳು ಒಬ್ಬ ಹಿಂದುಳಿದವರದ್ದು ಆಗಿದ್ದಾರೆ. ಅಲ್ಲಿ 8 ಜನ ಲಿಂಗಾಯತ ಸಮುದಾಯದವರು ಮಂತ್ರಿಗಳಿದ್ದಾರೆ, 6 ಜನ ಒಕ್ಕಲಿಗ ಸಮುದಾಯದವರು ಇದ್ದಾರೆ, SC/ST ಸಮುದಾಯಕ್ಕೆ ಸೇರಿದವರು 9 ಜನ ಇದ್ದಾರೆ. ಸೊ ಇದು ಕೇವಲ ಅಹಿಂದ ಅಂದ್ಬಿಟ್ಟು ಕೇವಲ ಅಧಿಕಾರ ಕೇವಲ ಅಹಿಂದ ವರ್ಗದಷ್ಟೇ ಇಲ್ಲ, ಪ್ರತಿಯೊಬ್ಬರಿಗೂ ಸಹಿತ ಇಲ್ಲಿ ಒಳಗೊಂಡಿರುವಂಥ ಸರ್ಕಾರ ಇದು. ಅಹಿಂದ ಏನು, ಅಹಿಂದ ಯಾವ ರೀತಿ ಸಾಮಾಜಿಕ ನ್ಯಾಯ ಮಾಡಿದೆ ಹೇಳಲಿಕ್ಕೆ ನಾನು ಹೇಳಿ. ಮತ್ತೆ ಮಿಸ್ಯೂಸ್ ಬಗ್ಗೆ ಚರ್ಚೆ ಮಾಡ್ತಾ ಇದ್ರಿ. ಪಬ್ಲಿಕ್ ಪ್ರೈವೇಟ್ ಕಂಪ್ನಿಗಳ ಬಗ್ಗೆ ಡಿಸ್ಕಸ್ ಮಾಡಿದ್ರು. ಪ್ರೈವೇಟಲ್ಲಿ ಕೇವಲ SHO ಇರೋದು, ಸೆಕ್ಚುವಲ್ ಹ್ಯಾರಸ್ಮೆಂಟ್ ಕೇಸ್ ಇರೋದು. ವೆರಿ ಫ್ಯೂ ಪರ್ಸೆಂಟೇಜ್ ಇಟ್ ಈಸ್ ಗೆಟಿಂಗ್ ಮಿಸ್ಯೂಸ್, ಬಟ್ ಲಾರ್ಜ್ಲಿ ಇಟ್ ಈಸ್ ಸಾಲ್ವಿಂಗ್ ಅ ಪ್ರಾಬ್ಲಮ್. ಅರ್ಥ ಆಯ್ತಾ? ಸೊ ಮತ್ತು ಇದು ಅದೇ ಅಗೇನ್ ಐ ಹ್ಯಾವ್ ಟು ರಿಪೀಟ್, ಇಟ್ ಈಸ್ ಸಾಲ್ವಿಂಗ್ ಅ ಪರ್ಪಸ್. ಒಂದು ಅವಕಾಶ ಕೊಡಿ. ಇದೆ ಅದರಲ್ಲಿ ಏನು, ಅದು ಆ ರೂಟ್ ಬಿಟ್ಟು ಮತ್ತು ಬೇರೆ ರೂಟ್ ಇಲ್ಲ. ಮಿಸ್ಯೂಸು ಮನೆಯಲ್ಲೂ ಆಗುತ್ತೆ, ಕಾನೂನಲ್ಲೂ ಆಗುತ್ತೆ, ಸರ್ಕಾರದಲ್ಲೂ ಆಗುತ್ತೆ. ಈ ಟೆಂಡರ್ ಕರೆದ್ಬಿಟ್ರೆ ಮಿಸ್ಯೂಸ್ ಆಗುತ್ತೆ, ಭ್ರಷ್ಟಾಚಾರ ಆಗುತ್ತೆ. ಅದು ಬಿಟ್ಟು ಮತ್ತೆ ಬೇರೆ ಮಾಡೆಲ್ಗಳಿಲ್ಲ. ಇಲ್ಲ ಅಂತಂದ್ರೆ ಏನ್ ಮಾಡಬೇಕು? ಗ್ಯಾರಂಟಿಗಳ ತರನೇ ಎಲ್ಲರಿಗೂ ಪ್ರತಿ ತಿಂಗಳ ಒಂದು 20-20 ಸಾವಿರ ಕೊಟ್ಬಿಡ್ಬೇಕು ಅಷ್ಟೇ.